ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ತನ್ನ 8 ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಗೊಳಿಸಿದೆ. 300 ಜನ ಆಕಾಂಕ್ಷಿಗಳಿದ್ರು. ಸೊ ಅಳೆದು ತೂಗಿ ಜರಡಿ ಹಿಡಿದು ಯಾರ್ಯಾರಿಗೆ ಟಿಕೆಟ್ ಸಿಗ್ತಾ ಇದೆ ಡೀಟೇಲ್ಸ್ ನೀವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ನ 8 ಮಂದಿಗೆ ಪರಿಷತ್ ಟಿಕೆಟ್ ಅನ್ನ ಹೈಕಮಾಂಡ್ ನೀಡಿದೆ. ಟಿಕೆಟ್ ಹಂಚಿಕೆಯ ಮಾನದಂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎನ್ಎಸ್ ಬೋಸರಾಜು ಅವರು ಸಿಟ್ಟಿಂಗ್ ಮಿನಿಸ್ಟರ್, ಅವ್ರಿಗೂ ಕೂಡ ಅವಕಾಶವನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಐವಾನ್ ಡಿಸೋಜಾ ಹಾಗೂ ಜಗದೇವ್ ಗುತ್ತೇದಾರ್, ಬಸವನಗೌಡ ಬಾದರ್ಲಿಗೆ ಟಿಕೆಟ್ ಪ್ರಕಟಿಸಿದೆ. ಎಲ್ಲಕ್ಕಿಂತ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರಿಗೆ ಪರಿಷತ್ ಟಿಕೆಟ್ ಕೊಡೋದ್ರ ಬಗ್ಗೆ ಕಳೆದ ಕೆಲವು ವಾರಗಳಿಂದ ಕೂಡ ಚರ್ಚೆ ಆಗ್ತಾ ಇತ್ತು. ಎನ್ಎಸ್ ಬೋಸರಾಜು, ವಸಂತ್ ಕುಮಾರ್, ಐವಾನ್ ಡಿಸೋಜಾ, ಶ್ರೀಮತಿ ಬಿಲ್ಕಿಸ್ ಬಾನು ಅವರಿಗೆ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನ ಪ್ರಕಟ ಮಾಡಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, 300ಕ್ಕೂ ಹೆಚ್ಚು ಆಕಾಂಕ್ಷಿಗಳ ದಂಡಿತ್ತು. ಹೈಕಮಾಂಡ್ ಹಲವು ಸುತ್ತಿನ ಚರ್ಚೆಗಳನ್ನ ಮಾಡಲಾಗಿತ್ತು. ಬಿಕಾಸ್ ಜಾತಿವಾರು ಪ್ರಾಧಾನ್ಯತೆ, ಪ್ರಾದೇಶಿಕವಾರು ಪ್ರಾಧಾನ್ಯತೆಯನ್ನ ಕೂಡ ಇಲ್ಲಿ ಹಲವು ಆಕಾಂಕ್ಷಿಗಳು ತಮ್ಮದೇ ರೀತಿಯಲ್ಲಿ ಲಾಭ್ಯನ ಮಾಡಿದ್ರು. ಕೆಲವರು ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಕೆಲವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಲ್ಲಿ ಗುರುತಿಸಿಕೊಂಡವರು ಅಥವಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೂ ಕೂಡ ಈ ಸಲ ಟಿಕೆಟ್ ಸಿಕ್ಕಿದೆ. ತಂದೆಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿದಂತಹ ಯತೀಂದ್ರ ಅವರಿಗೆ ಭರ್ಜರಿ ಗಿಫ್ಟ್ ಅನ್ನೇ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿದೆ. ಮೇಲ್ಮನೆ ಮೂಲಕ ಮತ್ತೆ ರಾಜಕೀಯಕ್ಕೆ ಯತೀಂದ್ರ ಅವರ ಎಂಟ್ರಿ ಆಗೋದು ಫಿಕ್ಸ್ ಆಗ್ತಾ ಇದೆ. ತಂದೆಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಆಮೇಲೆ ಯತೀಂದ್ರ ಅವರ ಮೇಲ್ಮನೆ ಸ್ಪರ್ಧೆ ಅಥವಾ ಮೇಲ್ಮನೆ ಎಂಟ್ರಿ ವಿಚಾರ ಕಳೆದ 1 ವರ್ಷದಿಂದ ಕೂಡ ಮುನ್ನೆಲೆಯಲ್ಲಿ ಇದ್ದೇ ಇತ್ತು. ಅವಾಗವಾಗ ಅವರ ಹೆಸರು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗೂ MLC ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಫಸ್ಟ್ ರೇಸಲ್ಲೇ ಫಸ್ಟ್ ಇರ್ತಾ ಇತ್ತು. ಅಂದ್ರೆ ಫ್ರಂಟ್ ರನ್ನರ್ ಆಗಿರ್ತಾ ಇದ್ರು ಯತೀಂದ್ರ ಅವರು. ಫೈನಲಿ ಈಗ ಅವರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ. ಇದು ರಾಜಕೀಯವಾಗಿ ಕೂಡ ಸಾಕಷ್ಟು ವಿಶ್ಲೇಷಣೆಗಳಿಗೆ ಒಳಪಡ್ತಾ ಇದೆ. ಹೈಕಮಾಂಡ್ MLC ಸ್ಥಾನವನ್ನ ಯತೀಂದ್ರ ಅವ್ರಿಗೆ ಕೊಡ್ತಾ ಇರೋದ್ರ ಬೆನ್ನಲ್ಲೂ ಕೂಡ ಸಾಕಷ್ಟು ರಾಜಕೀಯ ಸ್ಟ್ರಾಟಜಿ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಗಮನಿಸ್ತಾ ಇದ್ವಿ ನಾವು 8 ಜನರ ಹೆಸರನ್ನ. ಒಂದು, ಹಿರಿಯರಿಗೆ ಪ್ರಾಧಾನ್ಯತೆ ಕೊಡಲಾಗಿದೆ, ಪಕ್ಷಕ್ಕಾಗಿ ದುಡಿದವರಿಗೆ ಪ್ರಾಧಾನ್ಯತೆ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು. ಇದರಲ್ಲಿ ಎಕ್ಸ್ಪೆಕ್ಟೆಡ್ ಎಷ್ಟು, ಅನ್ಎಕ್ಸ್ಪೆಕ್ಟೆಡ್ ಅಥವಾ ಸರ್ಪ್ರೈಸ್ ಫ್ಯಾಕ್ಟರ್ ಅಂತ ಬಂದಿದ್ದು ಯಾರ ಹೆಸರು? ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಮಾನದಂಡದ ಬಗ್ಗೆ ಏನ್ ಹೇಳ್ತೀರಿ? ಮಮತಾ, ಸಾಕಷ್ಟು ಹೆಸರುಗಳು ನಿರೀಕ್ಷಿತವಾಗಿದ್ವು. ಇದರಲ್ಲಿ ಮುಖ್ಯವಾಗಿ NS ಬೋಸರಾಜು ಅವರು ಈಗಾಗಲೇ ಸಚಿವರಾಗಿದ್ದಾರೆ. ಅವ್ರನ್ನ ಮುಂದುವರಿಸಬೇಕಾದಂತ ಅನಿವಾರ್ಯತೆ ಇತ್ತು. ಜೊತೆಗೆ ವಸಂತ್ ಕುಮಾರ್ ಅವರ ಹೆಸರು ಕೂಡ ಈಗಾಗಲೇ ಸಾಕಷ್ಟು ಓಡಾಡ್ತಾ ಇತ್ತು. KPCC ಕಾರ್ಯಾಧ್ಯಕ್ಷರಾಗಿರೋದ್ರಿಂದ ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಅನ್ನ ಕೊಡ್ಬೋದು ಅನ್ನುವಂತ ನಿರೀಕ್ಷೆಗಳಿತ್ತು. ಮತ್ತೆ ಗೋವಿಂದ ರಾಜ್ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇತ್ತು. ಮತ್ತೆ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಇನ್ನು ಯತೀಂದ್ರ ಅವ್ರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರವನ್ನ ತ್ಯಾಗ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಟ್ಟನ್ನ ಹಿಡಿದಿದ್ರು. ಹೈಕಮಾಂಡ್ ಮುಂದೆ ಕೂಡ ಈ ಮಾತನ್ನ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಯತೀಂದ್ರ ಅವ್ರಿಗೂ ಕೂಡ ಈಗ ಟಿಕೆಟ್ ಅನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದು ಸರ್ಪ್ರೈಸ್ ಬೆಳವಣಿಗೆ ಆಗಿರುವಂತದ್ದು. ಬಿಲ್ಕಿಸ್ ಬಾನು ಅನ್ನುವಂಥವ್ರಿಗೆ ಈಗ ಟಿಕೆಟ್ ಅನ್ನು ಕೊಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿರುವಂತದ್ದು. ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗೆ ಈ ಬಾರಿ ಮಣೆ ಹಾಕುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಹೆಸರು ಚರ್ಚೆಯಲ್ಲೇ ಇರಲಿಲ್ಲ. ಇದು ಹೈಕಮಾಂಡ್ ನಿಂದ ವಿಶೇಷವಾಗಿ ಆಯ್ಕೆಯಾದಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಮಹಿಳೆಯರಿಗೂ ಕೂಡ ಪ್ರಾಧಾನ್ಯತೆ, ಅಲ್ಪಸಂಖ್ಯಾತ ಮಹಿಳೆಯರಿಗೂ ಪ್ರಾಧಾನ್ಯತೆ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಹೆಸರನ್ನ ಆಯ್ಕೆ ಮಾಡಿರುವಂತದ್ದು ಈಗ ಗೊತ್ತಾಗ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಬಿಲ್ಕಿಸ್ ಬಾನು ಅವರ ಹೆಸರು ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅನ್ನೋದು ಬಹುತೇಕ ರಾಜಕೀಯ ವಿಶ್ಲೇಷಕರ ಮಾತಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶಿವಮೊಗ್ಗದವರು ಬಿಲ್ಕಿಸ್ ಬಾನು. ಸೊ ಅವರ ಹೆಸರು ಅಥವಾ ಬಹಳ ಜನ 300 ಜನರ ಪೈಕಿ ಅವರು ಫೈನಲಿ ಈಗ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗೋದ್ರ ಮೂಲಕ ಅಚ್ಚರಿಯ ಪ್ಯಾಕೇಜ್ ರೀತಿ ಕಾಣಿಸ್ತಾ ಇದ್ದಾರೆ.